ಪ್ಯಾರ್ ಅನ್ನೋದು ಆ, ಬರೀ ಪ್ರೀತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಇದು ಕನ್ನಡದ ಮೀನಿಂಗ್ ಪ್ರೀತಿ ಅಂತಲೇ. ಆ ಪ್ರೀತಿಲಿ ಎಷ್ಟು ಆಳವಾಗಿ ಒಂದು ಆ, ಆ, ಬಾಂಧವ್ಯ ಇರುತ್ತೆ ಅನ್ನೋದು ಹೇಳಕ್ಕೆ ಕೊಟ್ಟಿದ್ದೀವಿ ಸಿನಿಮಾ ಮೂಲಕ. ಇದಕ್ಕೆ ರವಿ ಸರ್ ಅವರೇ ಸ್ಫೂರ್ತಿ. ಈ ಸಿನಿಮಾಗೆ ಅವರೇ ಮೇನ್ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಅವರಿದ್ದ ಕಡೆ ಎಲ್ಲ ಪ್ಯಾರ್ ಇದ್ದೇ ಇರುತ್ತೆ, ಪ್ರೀತಿ ಇದ್ದೇ ಇರುತ್ತೆ. ಅದೇ ನಮಗೊಂದು ಇನ್ನೂ ನಾವು ಚೆನ್ನಾಗಿ ಮಾಡೋದಕ್ಕೊಂದು ಇನ್ಸ್ಪಿರೇಷನ್ನು. ಆಮೇಲೆ ಈ ಸಿನಿಮಾದಲ್ಲಿ ಒಂದು 5 ಸಾಂಗ್ಗಳಿದ್ದಾವೆ. 5 ಸಾಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇವಾಗ 2 ಸಾಂಗ್ ಮುಗಿಸ್ಕೊಂಬಂದಿದ್ದೀವಿ ಕಾಶ್ಮೀರ, ರಾಜಸ್ಥಾನದಲ್ಲೆಲ್ಲ. ಪ್ರಥಮ ಬಾರಿಗೆ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಕಾಂಬಿನೇಷನ್ 5 ವರ್ಷ ಆದಮೇಲೆ ಬರ್ತಾಯಿದೆ. ಇದು ಒಂದು ಒಳ್ಳೆ ನಮಗೆ ಒಂದು ಬೂಸ್ಟ್ ತಂದುಕೊಟ್ಟಿದೆ ಸಿನಿಮಾಗೆ. ಯಾಕೆ ಅಂತಂದರೆ ಅವ್ರ ವಾಯ್ಸ್ ಕೇಳಿದಾಗ್ಲೇ ಎಲ್ಲೋ ಒಂದು ಬರೀ ಏನು ಮ್ಯೂಸಿಕ್ ಇಲ್ದೇ ವಾಯ್ಸ್ ಕೇಳಿದಾಗ್ಲೇ ಏನೋ ಒಂಥರ ರೋಮಾಂಚನ ಆಗುತ್ತೆ ಅವ್ರದ್ದು. ಆ ಥರ ಒಂದು ನಮಗದು ಅದೊಂದು ಸಾಂಗ್ ಒಂದು ಗಿಫ್ಟ್ ಇದ್ದಂಗೆ ಅದು, ಅವ್ರ ವಾಯ್ಸ್ಗಳೇ ಇಬ್ಬರದನ್ನು. ಅಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಕೂಡ. ಇವಾಗ ಆಲ್ರೆಡಿ ಬರೀ 2 ಲೈನಿಂದನೇ ಎಲ್ಲರಿಗೂ ಇಷ್ಟ ಆಗಿ ತಲುಪಿದೆ ಅದು. ಆದರೂ ತುಂಬ ಖುಷಿಯಾಗಿದೆ. ಆಮೇಲೆ ಈ ಸಿನಿಮಾ ಈ ಮಟ್ಟಕ್ಕೆ ಆಗೋದಕ್ಕೆ ಕಾರಣ ಯಾರು ಅಂತಂದರೆ HS ನಾಗಶ್ರೀ ಮೇಡಮ್. ಇವರು ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವುದಕ್ಕೂ ಕೊರತೆ ಮಾಡ್ದೇನೆ, ಇವಾಗ ನೋಡಿ ಹೊಸಬ್ರು ಅಂತ ಅಂದಾಗ್ಲೂ ಸಹಿತ ಅಲ್ಲಿ ತನಕ ಕಾಶ್ಮೀರ, ರಾಜಸ್ಥಾನ ತನಕ ಕಳಿಸಿ ಎಲ್ಲ ಮಾಡಿಸೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಎಲ್ಲದಕ್ಕೂ ಯಾವುದಕ್ಕೂ ಇಲ್ಲ ಅಂತ ಹೇಳಿದೆ, ಕ್ವಾಲಿಟಿ ಬರಲಿ ಅನ್ನೋದಕ್ಕೋಸ್ಕರ ಅವರು ಈಗ ಇನ್ನೂ ಚೆನ್ನಾಗಿ ಮಾಡಿ ಅನ್ನೋ ಥರದಲ್ಲಿ ಪ್ರೋತ್ಸಾಹ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದು ಹೇಳಬೇಕು ಅಂದರೆ ಇಷ್ಟವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಆಮೇಲೆ ಇನ್ನು 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು 20% ಇನ್ನು ರವಿ ಸರ್ದು ಇದೆಲ್ಲ ಬ್ಯಾಲೆನ್ಸ್ ಇದೆ. ಅದೆಲ್ಲ ಮುಗೀತು ಅಂತಂದರೆ ನೆಕ್ಸ್ಟು ಮೇ ಅಥವಾ ಜೂನ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಆಮೇಲೆ ಮೇಡಮ್ ಪ್ರತಿಯೊಂದು ಸಾಂಗ್ಗಳು ಸಹಿತ ಇಂಥ ಸಿಂಗರ್ ಬೇಕು ಅಂದ ತಕ್ಷಣ ಓಕೆ ಅದರಲ್ಲೇ ಮಾಡೋಣ ಅವ್ರಿಗೆ. ಯಾಕಂದರೆ ಅವರು ಮೂಲತಃ ಡೈರೆಕ್ಟರ್ ಆಗಬೇಕು ಅಂತ ಮೊದಲಿಂದನೂ ಅಂದ್ಕೊಂಡಿದ್ದರಿಂದ ಅವರಿಗೆ ಡೈರೆಕ್ಟ್ರ್ ಏನು ಕೇಳ್ತಾರೆ, ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಈ ಥರ ಗೊತ್ತಿದ್ದಾಗ ಮಾತ್ರ ಒಬ್ಬರು ಡೈರೆಕ್ಟ್ರಿಗೆ ಅಂದರೆ ಡೈರೆಕ್ಟ್ರ್ ಏನು ಅಂದ್ಕೊಂಡಿರ್ತಾರೆ ಆ ಥರ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಈ ಥರ ಇಲ್ಲಿ ತನಕ ಬರೋದು ಸಾಧ್ಯನೇ ಆಗ್ತಿರಲಿಲ್ಲ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಮೇಡಮ್. ಅವ್ರು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಅದ್ಭುತವಾಗಿರೋ ಟೈಟ್ ಇಟ್ಟಿರೋ ಸಿನಿಮಾ ಪ್ರೊಡಕ್ಷನ್ ಹೌಸ್ ನಿಮ್ಮದು. ಇಲ್ಲ, ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ನಮ್ಮದು ನಿರ್ದೇಶಕಿ ಆಗಬೇಕು ಅಂತ ಬಂದವಳು ಇಂಡಸ್ಟ್ರಿಗೆ, ಬಟ್ ನಿರ್ಮಾಪಕರಾಗಿದ್ದೀನಿ. ಹಾಗಾಗಿ ಅದರಲ್ಲೇ ಫಸ್ಟ್ ಟೈಮು ರವಿ ಸರ್ ನಮ್ಮ ಮೂವಿಯಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಾ ಇರೋದೇ ಅಂದ್ರೆ ಅದೊಂಥರ ಹೆಮ್ಮೆ ವಿಷಯ ಇದು. ಯಾಕಂದರೆ ಅದು ಕನಸಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೆಲ್ಲ ನನಸಾಗಿರೋದು ಅಗೇನ್ ಇದು ಡೈರೆಕ್ಟರಿಂದ. ಯಾಕೆಂದರೆ ಅವ್ರ ಕತೆ ಅಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ರು. ಆ ಪಾತ್ರಕ್ಕೆ ರವಿ ಸರ್ರೇ ಬೇಕಿತ್ತು. ರವಿ ಸರ್ ಇಲ್ಲ ಅಂದರೆ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಸರ್ ಸ್ಟೋರಿ ಹೇಳ್ದಾಗಿಂದ ಅದ್ರ ರೆಡಿ ಮಾಡ್ತಾ ಇದ್ದಾಗಿಂದನೂ ರವಿ ಸರ್ನೇ ನಾವು ಮೈಂಡಲ್ಲಿ ಇಟ್ಕೊಂಡಿರೋದ್ರಿಂದ ಕಥೆನೂ ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆ ನಮ್ಮ ಹೀರೋಯಿನು ಇಬ್ಬರು ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಪಾತ್ರ. ಇದು ಪ್ಯಾರ್ ಅನ್ನೋದು ನಾನು ಏನು ಹೇಳ್ತೀನಿ ಅಂತಂದರೆ ಅಂದರೆ ಒಂದು ಫ್ಯಾಮಿಲಿ ಫುಲ್ ಬಂದುಬಿಟ್ಟು ಎಂಜಾಯ್ ಮಾಡ್ಕೊಂಬಿಟ್ಟು ಮೂವಿ ನೋಡಿದ್ದಕ್ಕೂ ಖುಷಿ ಪಡ್ಕೊಂಡು ಹೋಗ್ತೀರಾ ಖಂಡಿತವಾಗ್ಲಿ. ಯಾಕೆಂದರೆ ಇದು ಫುಲ್ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಮಾಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ಸರ್ 2 ಲೈನಿಂದ ಇಡೀ ಆಡಿಯೋನು ರಿಲೀಸ್ ಆಗಿಲ್ಲ. ಅದಕ್ಕೆ ಕಾರಣ ಏನಂತಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಪ್ರೀತಿ ಅನ್ನೋದು ಪ್ರತಿಯೊಬ್ಬರು ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಒಂದು ಏನಂತ ಹೇಳಬೇಕು ಅಂತ ಬಯಸೋವಂಥದ್ದು ಕಾಮನ್ ವರ್ಲ್ಡಲ್ಲಿ ಹೇಳಿರೋ ಅಂಥದ್ದಕ್ಕೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಒಂದು ಟ್ಯೂನ್, ಅದು ಟ್ಯೂನು ಸಹಿತ ಲಿರಿಕ್ಸಿಗೆ ಕರೆಕ್ಟಾಗಿ ಸಿಂಕ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಮುಂದೆ ಇದೆ, ಇದು ಜಸ್ಟ್ ಪಲ್ಲವಿ, ಇನ್ನೂ ಅನುಪಲ್ಲವಿನೂ ಇದೆ, ಚರಣ ಇದೆ. ಇವೆಲ್ಲ ಕೇಳಿದ್ಮೇಲೆ ಇನ್ನೂ ತುಂಬ ಇಷ್ಟಪಟ್ಟು ನಮಗೂ ಸಹಿತ ಪ್ರೋತ್ಸಾಹ ಮಾಡಿ ನಾವು ಹೊಸ್ದಾಗಿ ಮಾಡ್ತಿರೋದ್ರಿಂದ ನಿಮ್ಮ ಬೆಂಬಲ ತುಂಬ, ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗಿದೆ ನಮಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಮೂವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಪ್ರೇಕ್ಷಕರು ನೀವೆಲ್ಲರೂ ಬಂದು ಚಿತ್ರಮಂದಿರಕ್ಕೆ ನಮ್ಮ ಮೂವಿ ನೋಡಿ ಪ್ಯಾರ್ ಮೂವಿನ ನಿಮ್ಮದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದು ನೋಡಬೇಕು, ಆಶೀರ್ವದಿಸಬೇಕು. ನಮ್ಮ ಹೊಸ ನಾಯಕ ನಟರು ಭರತ್ ಮತ್ತು ರಾಶಿಕಾ ಶೆಟ್ಟಿ ಇವರಿಬ್ಬರಿಗೂ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಬಾಸಾಗಿ ಹೇಳಬೇಕು. ಈ ಸಿನಿಮಾದಲ್ಲಿ ಹೊಸ ನಟರು ಭರತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಪ್ರತಿಭೆ. ಆಮೇಲೆ ಅದ್ರ ಜೊತೆಗೆ ರಾಶಿಕಾ ಶೆಟ್ಟಿ ಅಂತ
ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರು ಪರ್ಫಾರ್ಮ್ ಮಾಡ್ತಿರೋದು ನೋಡ್ತು ಅಂದ್ರೇ ಏನೋ ಒಂದು ಎಲ್ಲರಿಗೂ ಒಂದು ಎಮೋಷನ್ ಬಿಲ್ಡ್ ಆಗುತ್ತೆ. ಅದು ಅದಕ್ಕೋಸ್ಕರ ನಮ್ಮ ಸಿನಿಮಾ ಟೈಟಲಲ್ಲಿ ಆ್ಯನ್ ಎಮೋಷನಲ್ ಲವ್ ಸ್ಟೋರಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ಯಾಕೆ ಅಂತಂದರೆ ಎಲ್ಲ ಥರನೂ ಒಂದು ಫೀಲ್ ಆಗುತ್ತೆ. ಬಟ್ ನಮ್ಮ ಇದರಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಒಂದು ಯಾವ ಸಂಬಂಧ ಯಾವುದ್ರ ಬಗ್ಗೆ ನೋಡ್ತಾ ಇರ್ತೀವಿ, ನಾವೇ ಇನ್ವಾಲ್ವ್ ಆಗ್ತೀವಿ, ನಾವೇ ಆ ಕ್ಯಾರೆಕ್ಟರ್ ಒಳಗಡೆ ನಾವೇ ಹೋಗ್ತಿರ್ತೀವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜನಗಳಿಗೆ ಪ್ರೇಕ್ಷಕರಿಗೆ ಇನ್ನೂ ಹತ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಅಂತ, ಕೆ ಎಸ್ ಚಂದ್ರಶೇಖರ್ ಅಂತ ತುಂಬ ಚೆನ್ನಾಗಿ ಚಾರಣ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಪಳನಿ ಡಿ ಸೇನಾಪತಿ ಅಂತ, ಅವರಂತೂ ತುಂಬ ಚೆನ್ನಾಗಿ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಸಾಂಗ್ಸ್ಗಳಿಂದನೇ ನಾವು ಇನ್ನೂ ಚೆನ್ನಾಗಿ ಶೂಟ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬಂತು. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಕಾನ್ಫಿಡೆನ್ಸು ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಇದರ ಜೊತೆಲಿರೋ ಒಂದು ಟೀಮ್. ನಮ್ಮ ಸಿನಿಮಾದಲ್ಲಿ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಕುನಾಲ್ ಗಾಂಜಾವಾಲ, ಪಾಲಕ್ ಮುಚ್ಚಲ್, ಆಮೇಲೆ ವಿಜಯ್ ಪ್ರಕಾಶ್ ಸರ್, ರಾಜೇಶ್ ಕೃಷ್ಣನ್ ಸರ್ ಎಲ್ಲರೂ ಆಡಿದ್ದಾರೆ. ಅದ್ರ ಜೊತೆಗೆ ಹೊಸ ಪ್ರತಿಭೆ ಅನಿತಾ ಸಾರಾ ಮಹೇಶ್ ಅಂತ ಮೇಡಮ್ ಹಾಡಿದ್ದಾರೆ. ಜೊತೆಗೆ ಹೊಸ ಪ್ರತಿಭೆ ಅನಿತಾ ಸಾರಾ ಮಹೇಶ್ ಮೇಡಮ್ ಹಾಡಿದ್ದಾರೆ. ಅವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಸಾಂಗಿಗೂ ಸಹಿತ ಅದೊಂದು ಚೆನ್ನಾಗಾಗುತ್ತೆ ಅನ್ನೋದಕ್ಕೊಂದು ಭರವಸೆ ಇದೆ. ಎಲ್ಲ ಸಪೋರ್ಟ್ ಮಾಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.